ಶ್ರೀ ಕ್ರೋಧಿನಾಮ ಸಂವತ್ಸರ ಆಷಾಢ ಮಾಸಸ್ಯ ಗತಶಾಲಿ 1924 ಗತಕಲಿ 5125 ದಿನಾನಿ ಸೋಮವಾಸರದಲ್ಲಿ ಕೃಷ್ಣ ಪ್ರತಿಥಿಥಿ ಮತ್ತು ಶ್ರವಣ ನಕ್ಷತ್ರ ಶುಭ ನಕ್ಷತ್ರದಲ್ಲಿ ಈ ದಿವಸ ಭೈರವೇಶ್ವರ ಮತ್ತು ಶಿವನ ಆರಾಧನೆ ಉತ್ತಮವಾಗಿದೆ. ಮತ್ತು ಇನ್ನು ಮುಂದೆ ದ್ವಾದಶ ರಾಶಿ ಫಲಗಳನ್ನು ನೋಡೋಣ. ಮೇಷರಾಶಿಯವರಿಗೆ ಪ್ರಥಮದಲ್ಲಿ ಈ ದಿವಸದಲ್ಲಿ ಉತ್ತಮ ವಿಶ್ವಾಸ ಮತ್ತು ಉತ್ತಮ ಗಳಿಕೆ ಮತ್ತು ವೃಥಾ ತಿರುಗಾಟ ವೃಥಾ ಖರ್ಚುಗಳನ್ನು ಕಾಣಬರುತ್ತದೆ. ಮತ್ತು ಮೇಷರಾಶಿಯವರು ಈ ದಿವಸದಲ್ಲಿ ಯಾವ ವ್ಯವಹಾರ ಮತ್ತು ವ್ಯವಸ್ಥಾನಗಳಲ್ಲಿ ನಂಬಿಕೆಗೆ ಅರ್ಹತೆ ಅಂತ ಯಾರನ್ನು ನಂಬದೇನೆ ವ್ಯವಹಾರವನ್ನು ಮಾಡಬೇಕು. ಮತ್ತು ಯಾವುದೇ ವ್ಯಕ್ತಿಗತದಲ್ಲಿ ಹಣಕಾಸು ವ್ಯವಹಾರಗಳಲ್ಲಿ ಮುನ್ನೆಚ್ಚರಿಕೆಯಾಗಿರಬೇಕು. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ಶುಭ ಸಂಖ್ಯೆಯಾಗಿ ಬಂದು 3 ಮತ್ತು ಶುಭ ವರ್ಣ ಅಂದರೆ ಅವರಿಗೆ ಶುಭ ಬಣ್ಣಗಳಾಗಿ ಬಂದು ಕೆಂಪು ಮತ್ತು ಹುಲ್ಲು ಹಸಿರು ತುಂಬಾ ಉತ್ತಮವಾಗಿರುತ್ತದೆ. ದ್ವಿತೀಯ ರಾಶಿ ವೃಷಭ ರಾಶಿಯವರಿಗೆ ಈ ದಿವಸದಲ್ಲಿ ಶಿವನ ಆರಾಧನೆ ಮತ್ತು ತಾಯಿ ಭಗವತಿ ಚಾಮುಂಡೇಶ್ವರಿ ಆರಾಧನೆ ದರ್ಶನ ಅಥವಾ ತೀರ್ಥ ಪ್ರಸಾದವನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಮತ್ತು ಅವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 1, 3 ಮತ್ತು ಶುಭ ವರ್ಣ ಕೆಂಪು ಹುಲ್ಲು ಹಸಿರು ತುಂಬಾ ಉತ್ತಮವಾಗಿರುತ್ತದೆ. ದ್ವಿತೀಯ ರಾಶಿ ಮಿಥುನ ರಾಶಿಯವರಿಗೆ ಈ ದಿವಸದಲ್ಲಿ ಪ್ರಾತಃ ಕಾಲ ಅವರ ಕುಲದೇವತೆ ಅನುಷ್ಠಾನವನ್ನು ಮಾಡತಕ್ಕದ್ದು. ಮಿಥುನ ರಾಶಿಯವರು ಈ ದಿವಸದಲ್ಲಿ ಆದಷ್ಟು ವಾಹನ ಮತ್ತು ವ್ಯವಹಾರಗಳಲ್ಲಿ ಎಚ್ಚರಿಕೆಯಾಗಿ ಇರತಕ್ಕದ್ದು. ಮತ್ತು ಲಾಭಾಂಶಗಳ ಪ್ರಕಾರ ಈ ವರ್ಷ ಈ ದಿವಸದಲ್ಲಿ ಅವರಿಗೆ ಆದಾಯದ ಭಾಗ 1, ವ್ಯಯದ ಭಾಗ 3. ಈ ದಿವಸದಲ್ಲಿ ವ್ಯವಹಾರಗಳಲ್ಲಿ ಎಚ್ಚರಿಕೆಯಾಗಿ ಇರತಕ್ಕದ್ದು. ಮತ್ತು ಈ ರಾಶಿಯವರು ಮಿಥುನ ರಾಶಿಯವರು ಈ ದಿವಸದಲ್ಲಿ ಅವರಿಗೆ ಶುಭ ವರ್ಣವಾಗಿ 3 ಶುಭ ವರ್ಣವಾಗಿ ಬಿಳಿ ಮತ್ತು ಕೆಂಪು ಶುಭ ಸಂಖ್ಯೆಯಾಗಿ 1 ಮತ್ತು 9 ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ ಅವರು ಶಿವನ ಅನುಗ್ರಹವಾಗಿರುವಂತಹ ಶಿವಾಲಯಗಳಿಗೆ ಹೋಗಿ ದರ್ಶನವನ್ನು ಮಾಡುವುದು ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ಬೆಲ್ಲದ ಅನ್ನವನ್ನು ದಾನವನ್ನು ಮಾಡಬೇಕು ಶಿವನ ದೇವಸ್ಥಾನದಲ್ಲಿ. ಮತ್ತು ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ದಿವಸದಲ್ಲಿ ಉತ್ತಮ ಫಲಗಳನ್ನು ಕಾಣಬಹುದು. ಆದರೆ ಕರ್ಕಾಟಕ ರಾಶಿಯವರು ಉದ್ವಿಗ್ನವಾಗುವುದನ್ನು ಬಿಡಬೇಕು. ಕರ್ಕಾಟಕ ರಾಶಿಯವರಿಗೆ ಕೋಪದ ಸಮಯ ಮತ್ತು ಸಮಯಾಂಚಿತ ಮಾತುಗಳನ್ನು ಆಡಬಾರದು. ವಿಚಾರಗಳನ್ನು ತಿಳಿದು ಅರಿತುಕೊಂಡು ಮಾತನಾಡಬೇಕು. ಮತ್ತು ವ್ಯವಹಾರಗಳಲ್ಲಿ ಎಚ್ಚರಿಕೆಯಾಗಿರಬೇಕು. ಮಕ್ಕಳುಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಗಳನ್ನು ಕಾಣುತ್ತಾರೆ ಮತ್ತು ವ್ಯವಹಾರಗಳಲ್ಲಿ ಉತ್ತಮವಾಗಿರುತ್ತದೆ. ಆದರೆ ಸಂಜೆ ಅಂದರೆ ಸಂಧ್ಯಾಕಾಲದ ಸಮಯದಲ್ಲಿ ಅವರು ದೇವಾಲಯಗಳ ದರ್ಶನವನ್ನು ಮಾಡಬೇಕು. ಇಚ್ಛಿತ ದೇವಾಲಯಗಳ ದರ್ಶನ ಮತ್ತು ಅವರಿಗೆ ಸಾಧ್ಯವಾದಷ್ಟು ಈ ದಿವಸದಲ್ಲಿ ಅವರು ಓಡಾಟಗಳನ್ನು ವೃಥಾ ಖರ್ಚುಗಳನ್ನು ಕಡಿಮೆ ಮಾಡಬೇಕು. ವ್ಯವಸ್ಥಾನ ಅಂತ ಬರುತ್ತದೆ. ವ್ಯವಸ್ಥಾನ ಅಂದ್ರೆ ಅವರಿಗೆ ದುಡಿಮೆಗಿಂತ ಯಥೇಚ್ಛವಾಗಿ ಖರ್ಚು ಈ ದಿವಸದಲ್ಲಿ ಕಂಡುಬರುತ್ತದೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಶುಭ ವರ್ಣವಾಗಿ ಕೆಂಪು ಮತ್ತು ಶುಭ ಸಂಖ್ಯೆಯಾಗಿ 3 ಈ ದಿವಸದಲ್ಲಿ ಶುಭ ಫಲಗಳನ್ನು ಕಾಣಬಹುದು. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಈ ದಿವಸದಲ್ಲಿ ಉತ್ತಮ ಫಲಗಳನ್ನು ಕಾಣಬಹುದು. ಈ ದಿವಸದ ಪ್ರಕಾರದಲ್ಲಿ ಸೋಮವಾಸರ ದಿವಸದ ಪ್ರಕಾರದಲ್ಲಿ ಸಿಂಹರಾಶಿಯವರಿಗೆ ಜನ್ಮಕೇತು ಮತ್ತು ಜನ್ಮಕುಜ ಇವರಿಗೆ ನೀಚ ಸ್ಥಾನದಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಉತ್ತಮ ಫಲಗಳನ್ನು ಕಂಡುಬರುವುದಿಲ್ಲ. ಈ ದಿವಸದಲ್ಲಿ ಅವರಿಗೆ ಆರೋಗ್ಯ ಧನ್ವಂತರಿಯ ಒಂದು ಅನುಷ್ಠಾನ ಅಂದರೆ ವಿಷ್ಣುವಿನ ಅನುಷ್ಠಾನವನ್ನು ಮಾಡಬೇಕು. ಓಂ ವಾಸುದೇವಾಯ ವಿದ್ಮಹೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ನಾರಾಯಣಂ ಪ್ರಚೋದಯಾತ್ ಈ ಮಂತ್ರವನ್ನು 3 ಬಾರಿ 9 ಬಾರಿ ಪಠನೆ ಮಾಡಬೇಕು. ಮತ್ತು ಈ ದಿವಸದಲ್ಲಿ ಸಿಂಹರಾಶಿಯ ಮಕ್ಕಳು ಮತ್ತು ವೃದ್ಧರು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಮತ್ತೆ ಮಕ್ಕಳು ಅತಾಚುರ್ಯವಾಗಿ ಕಬ್ಬಿಣ ವಸ್ತುಗಳಿಂದ ಪೆಟ್ಟು ಮಾಡಿಕೊಳ್ಳುವ ಸಂಭವಗಳು ಕಂಡುಬರುತ್ತದೆ. ಮತ್ತು ಈ ದಿವಸದಲ್ಲಿ ಸಿಂಹರಾಶಿಯವರಿಗೆ ಕಂಡುಬರುತ್ತದೆ ಹಸಿರು ಬಣ್ಣ ಉತ್ತಮವಾಗಿದೆ. ಮತ್ತು ಅವರಿಗೆ 5 ತುಂಬಾ ಶುಭ ಸಂಖ್ಯೆಯಾಗಿ
ಕಂಡುಬರುತ್ತದೆ. ಈ ದಿವಸದ ಮುಂದಿನ ರಾಶಿ ಫಲಗಳು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸದಲ್ಲಿ ಪ್ರಥಮವಾಗಿ ಪ್ರಾತಃ ಕಾಲ ಕುಲದೇವತೆ ಸ್ತ್ರೀ ದೇವತೆಯ ಅನುಷ್ಠಾನವನ್ನು ಮಾಡತಕ್ಕದ್ದು, ಪಿತೃದೇವತೆಗಳ ಆಶೀರ್ವಾದ ಅಂದರೆ ಅವರ ಪಿತೃದೇವತೆಗಳ ಒಂದು ಆಶೀರ್ವಾದ ಬೇಕು. ಹಾಗಾಗಿ ಅವರನ್ನು ಸ್ಮರಿಸುತ್ತಾ ದಿನಚರಿಯನ್ನು ಪ್ರಾರಂಭ ಮಾಡಬೇಕು. ಉತ್ತಮವಾದಂತಹ ಫಲಗಳು ಕಂಡುಬರುತ್ತದೆ. ಆದರೆ ಆದಾಯದ ಭಾಗ ಮಿತ್ರತ್ವದಲ್ಲಿ ಶತ್ರುತ್ವ ಅಂದರೆ ಮಿತ್ರ ಗ್ರಹಗಳು ಅಂದರೆ ಸ್ನೇಹ ಬಳಗ ಅಥವಾ ಬಂಧುತ್ವ ಅಥವಾ ವ್ಯವಹಾರಗಳಲ್ಲಿ ಯಾವುದು ನಂಬಿಕೆ ಇಟ್ಟು ವ್ಯವಹಾರ ಮಾಡುವುದು ಉತ್ತಮವಾಗಿ ಕಂಡುಬರುವುದಿಲ್ಲ. ಮತ್ತು ಆದಾಯ ವ್ಯಯಗಳ ಪ್ರಕಾರ ಆದಾಯ 1, ವ್ಯಯ ಭಾಗ 1 ಸಮಾನುಪಾತದಲ್ಲಿರುತ್ತದೆ. ಆರೋಗ್ಯಗಳ ಪ್ರಕಾರ ಆರೋಗ್ಯ 3, ಅನಾರೋಗ್ಯ 3 ಕಂಡುಬರುತ್ತದೆ. ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಕಂಡುಬರುತ್ತದೆ. ಹಾಗಾಗಿ ಈ ದಿವಸದಲ್ಲಿ ಕನ್ಯಾ ರಾಶಿಯವರು ಉತ್ತಮವಾದಂತಹ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿಸಿಕೊಳ್ಳಬೇಕು. ಯಾವುದನ್ನು ಮುಂದೆ ನೋಡೋಣ, ಮುಂದೆ ಅದನ್ನ ತೋರಿಸಿಕೊಳ್ಳೋಣ, ಈ ಒಂದು ಮಂದಸ್ಮಿತ ಯೋಚನೆಗಳು ಬೇಡ. ಏತಕ್ಕೆ ಇದು ಅಂದ್ರೆ ಜನ್ಮ ರಾಹು ಮತ್ತೆ ಇದ್ದಾಗಿಂದ ಕಾಲು ನೋವು ಅಥವಾ ಮಂಡಿ ನೋವುಗಳು ಮತ್ತೆ ಸಂಧಿವಾತಗಳು, ವಾತಂ ಪಿತ್ತಾಹ ಮತ್ತು ತಲೆಬಾಧೆ ಶೂಲಗಳು ಕಂಡುಬರುತ್ತದೆ. ಈ ದಿವಸದಲ್ಲಿ ಅವರು ಆದಷ್ಟು ಶಿವನ ದೇವಸ್ಥಾನ, ಪ್ರಸಾದ, ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ ಅಂತ ಹೇಳ್ತೀವಿ. ಈ ದಿವಸದಲ್ಲಿ ಅವರು ಉತ್ತಮವಾದಂತಹ ಫಲಗಳನ್ನು ಕಾಣಬಹುದು. ಆದರೆ ಶಿವನ ದರ್ಶನ ಉತ್ತಮವಾಗಿರುತ್ತದೆ. ಅವರಿಗೆ ಈ ದಿವಸದಲ್ಲಿ ಹುಲ್ಲು ಹಸಿರು ಮತ್ತು ಕೆಂಪು ಉತ್ತಮವಾದಂತಹ ವಸ್ತ್ರಗಳು ಶುಭ ಸಂಖ್ಯೆಯಾಗಿ ಬಂದು 5 ಮತ್ತೆ ಕಂಡುಬರುತ್ತದೆ. ಈ ದಿವಸದಲ್ಲಿ ಮುಂದಿನ ಫಲಗಳಲ್ಲಿ ಹೇಳಬೇಕೆಂದರೆ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸದ ಉತ್ತಮ ಫಲಗಳು ಕಂಡುಬರುತ್ತದೆ. ಈ ವರ್ಷದಲ್ಲಿ ಉತ್ತಮ ಆದಾಯ ಮತ್ತು ದ್ವಿಗಳಿಕೆ, ಹಣಕಾಸು ವ್ಯವಹಾರಗಳಲ್ಲಿ ಉತ್ತಮ ಫಲಗಳು ಕಂಡುಬರುತ್ತದೆ. ಆದರೆ ಬಂಧುತ್ವದಲ್ಲಿ ವಿರೋಧ ಉತ್ತಮವಾಗಿ ಕಂಡುಬರುವುದಿಲ್ಲ. ಬಂಧುತ್ವದಲ್ಲಿ ಯಾವುದೇ ಕಾರಣಕ್ಕೂ ವಿರೋಧಗಳನ್ನು ಮಾಡಿಕೊಳ್ಳಬೇಡಿ. ಈ ದಿವಸದಲ್ಲಿ ತುಲಾರಾಶಿಯವರು ಉತ್ತಮವಾದ ಫಲಗಳನ್ನು ಕಾಣಬೇಕಾದರೆ ಅವರಿಗೆ ಒಂದು ತಾಯಿ ಭಗವತಿ ಆಶೀರ್ವಾದ ಅಂದ್ರೆ ನಿಮ್ಮ ಗ್ರಾಮ ದೇವತೆಗಳ ಆಶೀರ್ವಾದ ಮುಖ್ಯವಾಗಿರುತ್ತದೆ. ಆದಷ್ಟು ತುಲಾರಾಶಿಯವರು ಗ್ರಾಮ ದೇವತೆ ದರ್ಶನವನ್ನು ಮಾಡಬೇಕು ಮತ್ತು ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಪ್ರಸಾದವನ್ನು ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ ಅವರಿಗೆ ಉತ್ತಮವಾದಂತಹ ಫಲಗಳಲ್ಲಿ ಅವರಿಗೆ ಬರುವಂತಹ ಹಸಿರು ಬಣ್ಣ ಮತ್ತು ಶ್ಯಾಮ ಬಣ್ಣ ಇವರಿಗೆ ತುಂಬ ಉತ್ತಮವಾಗಿರುತ್ತದೆ. ಮತ್ತೆ ಅವರ ಆರಾಧನೆಯಲ್ಲಿ ಗುರುವಿನ ಆರಾಧನೆ, ಮೇ ಬಿ ರಾಘವೇಂದ್ರಾಯ ಆರಾಧನೆ ಉತ್ತಮವಾಗಿರುತ್ತದೆ. ಇವರಿಗೆ ಬಂದು ಶುಭ ಸಂಖ್ಯೆ 1. ಮುಂದಿನ ರಾಶಿ ಫಲಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸದ ಫಲಗಳ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಒಂದು ವ್ಯವಹಾರ ದೋಷಗಳಲ್ಲಿ ಅಂದರೆ ಋಣಾತ್ಮಕ ದೋಷಗಳಲ್ಲಿ ಅಂದರೆ ನೀವು ಸಾಲಗಳನ್ನು ಮಾಡಿರಬಹುದು ಅಥವಾ ನೀವು ಸಾಲಗಳನ್ನು ಕೊಟ್ಟಿರಬಹುದು, ಇದು ಯಾವುದೂ ಸುಧಾ ಸಮಯಾಂಚಿತವಾಗಿ ನಿಮ್ಮ ಕೈಗೆ ಬರುವುದಿಲ್ಲ. ಈ ಥರ ಸಮಸ್ಯೆಗಳಲ್ಲಿ ತುಂಬ ದಿನಗಳಿಂದ ವೃಶ್ಚಿಕ ರಾಶಿಯವರು ಬಳಲುತ್ತಿದ್ದಾರೆ. ಈ ದಿವಸದಲ್ಲಿ ಅವರಿಗೆ ಉತ್ತಮ ಫಲಗಳಾಗಿ ಅವರ ಒಂದು ವ್ಯವಹಾರದಲ್ಲಿ 5 ಭಾಗ ಅಂದರೆ 50%, ಅರ್ಧ ಭಾಗದಷ್ಟು ಅವರಿಗೆ ಶುಭ ಸೂಚನೆಗಳು ಸಿಗುತ್ತದೆ. ಮತ್ತೆ ಈ ವರ್ಷದ ಕಳೆದ ದಿನಗಳಲ್ಲಿ ಅವರಿಗೆ ಉತ್ತಮ ಫಲಗಳು ಕಂಡುಬರುತ್ತದೆ. ವೃದ್ಧರು ಮತ್ತು ಮಕ್ಕಳು ಮತ್ತೆ ವಯಸ್ಕರರು ವಾಹನಗಳಲ್ಲಿ ಉತ್ತಮವಾಗಿ ಓಡಾಡಬೇಕು, ಎಚ್ಚರಿಕೆಯಿಂದ ಇರಬೇಕು, ಇಲ್ಲದಿದ್ದರೆ ಅಪಾಯವಾಗುವುದು ಈ ದಿವಸದ ಒಂದು ಫಲಭುಕ್ತಿ. ಈ ದಿವಸದಲ್ಲಿ ಅವರ ಆರಾಧನೆ ಒಂದು ಶಿವನ ಆರಾಧನೆ ಅಥವಾ ಅವರಿಗೆ ಸ್ಕಂದ ಸುಬ್ರಹ್ಮಣ್ಯ ಆರಾಧನೆ ಉತ್ತಮ. ಅವರಿಗೆ ಒಂದು ಸ್ವಪ್ನ ವೃತ್ತಾಂತಗಳು ಅಂದರೆ ಕನಸುಗಳ ದೋಷ ಮುಕ್ತವಾಗುತ್ತದೆ ಸ್ಕಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ. ಈ ವರ್ಷಿನ ಅವರ ಫಲಗಳಲ್ಲಿ ಹಳದಿ ಮತ್ತು ಹಸಿರು ಬಣ್ಣ ಉತ್ತಮವಾಗಿರುತ್ತದೆ. ಈ ದಿವಸದ ಶುಭ ಸಂಖ್ಯೆ 1 ಆಗಿದೆ. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಈ ದಿವಸದ ಫಲಗಳ ಪ್ರಕಾರ ಅವರಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಆರೋಗ್ಯ 1, ಅನಾರೋಗ್ಯ 3. ಈ ದಿವಸದ ಪ್ರಕಾರ ಧನಸ್ಸು ರಾಶಿಯವರು ಹೊರಗಡೆ ಯಾವುದೇ ಯಥೇಚ್ಛವಾದ ಊಟ ಉಪಹಾರ ಅವರಿಗೆ ಆಗೋದಿಲ್ಲ. ಊಟ ಉಪಹಾರಗಳನ್ನು ಮಾಡುವುದು ಉತ್ತಮ ಇಲ್ಲ. ಮತ್ತು ಈ ದಿವಸದ ಧನಸ್ಸು ರಾಶಿಯವರ
ಫಲಗಳ ಪ್ರಕಾರ ತಿಳಿಸಬೇಕಾದರೆ ಅವರಿಗೆ ಯಥೇಚ್ಛವಾಗಿ ವಿದ್ಯಾಭ್ಯಾಸದ ಕಡೆ ಮಕ್ಕಳು ಗಮನ ಕೊಡಬೇಕು. ಎಷ್ಟೇ ಓದಿದರೂ ಮರವು, ಎಷ್ಟೇ ಓದಿದರೂ ತಿಳಿದರೂ ಮರವು. ಸಮಯಕ್ಕೆ ಬಾರದ ವಿದ್ಯೆಗಳು ಧನುಸ್ಸು ರಾಶಿಯವರಿಗೆ. ಹಠ ಸ್ವಭಾವವಿದೆ, ವಿದ್ಯೆಯ ಕಡೆ ಗಮನ ಕೊಡಬೇಕು. ಮತ್ತೆ ಅವರಿಗೆ ಗುರು ಭಕ್ತಿ ಅಂದ್ರೆ ಗುರುವಿನ ಆರಾಧನೆ ಉತ್ತಮವಾಗಿರಬೇಕು. ಮತ್ತು ವಯಸ್ಕರು ವ್ಯವಹಾರಸ್ಥರವರಿಗೆ ಧನುಸ್ಸು ರಾಶಿಯವರಿಗೆ ಈ ದಿವಸದಲ್ಲಿ 20% ಉತ್ತಮವಾಗಿರುತ್ತದೆ. ಅಂದರೆ ವ್ಯವಹಾರದಲ್ಲಿ ಎಚ್ಚರಿಕೆಯಲ್ಲಿರಬೇಕು. ವೃಥಾ ಖರ್ಚು ಯಾವುದು ನಿಮ್ಮ ಹಣಕಾಸು ವ್ಯವಹಾರಗಳಲ್ಲಿ ಖರ್ಚನ್ನು ಮಿತಗೊಳಿಸಬೇಕು. ಅವರಿಗೆ ಉತ್ತಮವಾದಂತಹ ವರ್ಣ ಅಂದ್ರೆ ಉತ್ತಮವಾದಂತಹ ಬಣ್ಣಗಳಲ್ಲಿ ಹೇಳಬೇಕು ಅನ್ನೋದಾದ್ರೆ ಬಿಳಿ ಮತ್ತು ಕೆಂಪು ಉತ್ತಮವಾಗಿರುತ್ತದೆ. ಶುಭ ಸಂಖ್ಯೆ ಬಂದು 9. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಶ್ರವಣ ನಕ್ಷತ್ರ, ಪೂರ್ವ ನಕ್ಷತ್ರ ಮಕರ ರಾಶಿಯವರಿಗೆ ಈ ದಿವಸದ ಫಲಗಳ ಪ್ರಕಾರ ತಿಳಿಸಬೇಕಾದರೆ ಶ್ರವಣ ನಕ್ಷತ್ರ ಮತ್ತೆ ಮಕರ ರಾಶಿಯವರಿಗೆ ಉತ್ತಮವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮತ್ತೆ ಅವರಿಗೆ ಶ್ವಾಸಕೋಶದ ಸಂಬಂಧಗಳಿಗೆ ತಿಳಿದವಂತಹ ವ್ಯಕ್ತಿಗಳು ಅಥವಾ ಆ ರಾಶಿಯವರಿಗೆ ಉತ್ತಮ ವೈದ್ಯರ ಸಲಹೆ ಉತ್ತಮವಾಗಿರುತ್ತದೆ. ಮತ್ತೆ ಊಟ ಉಪಚಾರಗಳು ಜೀರ್ಣವಾಗುವುದಿಲ್ಲ. ಅವರಿಗೆ ಸಾಫ್ಟ್ ಮೆದುವಾದಂತಹ ಊಟಗಳನ್ನು ಮಾಡತಕ್ಕದ್ದು. ಮತ್ತೆ ಮುಂದಿನ ಅವರಿಗೆ ವಿದ್ಯಾಭ್ಯಾಸಗಳಲ್ಲಿ ಮಕ್ಕಳುಗಳಿಗೆ ಮತ್ತೆ ವಯಸ್ಕರುಗಳಿಗೆ ತಿಳಿಸ್ಕೋಬೇಕು ಅಂದ್ರೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಇದೆ, ಆದರೆ ಅವರು ಗ್ರಹಿಸಿ ಮತ್ತೆ ಅದನ್ನ ಕಲಿಯಬೇಕು. ಇದು 2 ಉತ್ತಮವಾದಂತಹ ಫಲಗಳು ಈ ದಿವಸದಲ್ಲಿ ಶ್ರವಣ ನಕ್ಷತ್ರ ಮತ್ತು ಮಕರ ರಾಶಿಯವರಿಗೆ ನೀಲಿ ಮತ್ತು ಅವರಿಗೆ ಬಿಳಿ ಬಣ್ಣಗಳು ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ಅವರಿಗೆ 1 ನಂಬರ್ ಉತ್ತಮವಾಗಿರುತ್ತದೆ. ಅಲ್ಲಿನ ಮುಂದಿನ ನಡೆ ಕುಂಭರಾಶಿಯವರಿಗೆ ಈ ದಿವಸದ ಫಲಗಳ ಪ್ರಕಾರ ಸೋಮವಾಸರ ಫಲಗಳ ಪ್ರಕಾರ ಈ ದಿವಸದಲ್ಲಿ ಅವರಿಗೆ ಉತ್ತಮವಾದಂತಹ ನಡೆ, ಉತ್ತಮವಾದಂತಹ ವ್ಯವಹಾರ, ಉತ್ತಮವಾದಂತಹ ವಿಶ್ವಾಸ, ಹೊಸ ಜನರ ಪರಿಚಯ ಮತ್ತೆ ಮುಂದಾದಂತಹ ವ್ಯವಹಾರಗಳು ಇತ್ಯರ್ಥಗಳಾಗುತ್ತವೆ. ಕೋರ್ಟ್ ಕಚೇರಿಗಳು, ನ್ಯಾಯಾಲಯಗಳ ಕಚೇರಿಗಳು, ಕಾನೂನಾತ್ಮಕ ಬಂಧನಗಳ ಭೀತಿಗಳು ಉತ್ತಮವಾಗಿರುತ್ತದೆ. ಅವರ ಪಡೆ ಉತ್ತಮವಾಗಿ ಕಂಡುಬರುತ್ತದೆ. ಮತ್ತು ಗುರು ಶುಭ ಸ್ಥಾನದಲ್ಲಿ ಕಂಡುಬರುತ್ತಾನೆ. ಮತ್ತೆ ಶನಿ ನೀಚ ಸ್ಥಾನದಲ್ಲಿದ್ದರಿಂದ ಇವರಿಗೆ ಆಂಜನೇಯನ ದರ್ಶನ ಪ್ರತಿ ಶನಿವಾರ ಅಥವಾ ಮಂಗಳವಾರ ದಿವಸ ಹೋಗಿ ಆಂಜನೇಯನಿಗೆ 5 ವಿಳ್ಳೆದೆಲೆ 5 ಅಡಿಕೆ ದರ್ಶನವನ್ನು ಕೊಟ್ಟು ಅವರಿಗೆ ತೀರ್ಥ ಪ್ರಸಾದವನ್ನು ತಗೊಂಡು ಬರಬೇಕು. ಈ ಒಂದು ರಾಶಿಯವರು ಶುಭ ಸಂಖ್ಯೆಯಾಗಿ ಬಂದು 9, ಅವರಿಗೆ ಶುಭ ವರ್ಣಾಗಿ ಬಂದು ಹಸಿರು. ಮುಂದಿನ ರಾಶಿ ಮೀನರಾಶಿಯವರಿಗೆ ಈ ದಿವಸದಲ್ಲಿ ಉತ್ತಮ ಫಲಗಳು ಕಂಡುಬರುತ್ತದೆ. ಚಂಚಲ ಮನಸ್ಸುಗಳು ಇರುತ್ತದೆ. ಚಂಚಲ ಮನಸ್ಸು ಅಂದರೆ ಸುಮ್ಮನೆ ಇಲ್ಲದ ಮತ್ತು ಗೊತ್ತಿಲ್ಲದ ವಿಚಾರಗಳಲ್ಲಿ ಮಾತನಾಡುವುದು, ಗೊತ್ತಿರದ ವಿಚಾರಗಳಲ್ಲಿ ಸುಮ್ಮನೆ ಇರುವಂಥದ್ದು. ಈ ದಿವಸದಲ್ಲಿ ಮನೋಚಿಂತೆ, ವೃಥಾ ಖರ್ಚು, ಸುಮ್ಮನೆ ಇಲ್ಲದಕ್ಕೆ ಓಡಾಟಗಳು, ವೃಥಾ ತಿರುಗಾಟಗಳಿರುತ್ತದೆ. ಸಾಧಾರಣವಾದಂತಹ ಒಂದು ಲಕ್ಷಣಗಳು ಕಂಡುಬರುತ್ತದೆ. ಮಧ್ಯಾಹ್ನ 3 ಗಂಟೆಯ ಮೇಲೆ ಉತ್ತಮ ಫಲಗಳು ಕಂಡುಬರುತ್ತದೆ. ಆದಷ್ಟು ಈ ದಿವಸದಲ್ಲಿ ಮೀನರಾಶಿಯವರು ಯಾವುದೇ ವಾದ ವಿವಾದಗಳಿಗೆ ಅವಕಾಶ ಕೊಡಬಾರದು. ಮತ್ತು ಈ ದಿವಸದ ಮೀನರಾಶಿಯವರಿಗೆ ಉತ್ತಮವಾದಂತಹ ಫಲಗಳಲ್ಲಿ ಹಳದಿ ಬಣ್ಣ ತುಂಬಾ ಉತ್ತಮವಾಗಿರುತ್ತದೆ. ಮತ್ತು 9 ಉತ್ತಮವಾಗಿ ನಂಬರ್ ಅಂದರೆ 9 ಸಂಖ್ಯೆ ಉತ್ತಮವಾಗಿರುತ್ತದೆ. ಈ 12 ರಾಶಿಗಳ ಫಲಗಳ ಪ್ರಕಾರ ಈ ದಿವಸ 12 ರಾಶಿಗಳು, 27 ನಕ್ಷತ್ರದವರು, 108 ಪಾದದವರು ಶಿವನ ಮತ್ತು ಭೈರವೇಶ್ವರ ಆರಾಧನೆ ಮನಸ್ಸಿನಲ್ಲಿ ಮಾಡುತ್ತವೆ. ಓಂ ನಮಃ ಶಿವಾಯ 9 ಬಾರಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಬೇಕು ಮತ್ತು ಶಿವನ ಅನುಗ್ರಹಕ್ಕೆ ಪ್ರಾರ್ಥರಾಗಬೇಕು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ. ಶ್ರೀ ಗುರುಭ್ಯೋ ನಮಃ.